ಕೆಂಪು ಮಿಶ್ರಿತ ನೀರು ಅಂದರೆ ಮಳೆಯ ಕೆಂಪು ಮಿಶ್ರಿತ ನೀರು ನದಿಯನ್ನು ಸೇರ್ತಾ ಇದೆ. ಆ ನದಿ ಅಳಿವೆ ಬಾಗಿಲಿನಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಿ ಹರಿತಾ ಇದೆ ಜೀವನದಿಗಳು. ಅದು ಕುಮಾರಧಾರ ಆಗಿರಬಹುದು, ಫಲ್ಗುಣಿ ನದಿ ಆಗಿರಬಹುದು, ನೇತ್ರಾವತಿ ಆಗಿರಬಹುದು. ನದಿ ಸೇರಿದೆ ಮಣ್ಣು ಮಿಶ್ರಿತ ಮಳೆ ನೀರು. ಆರಂಭದ ಹಂತದಲ್ಲಿ ಮೇಲ್ಭಾಗದ ಮರಳೇನಿರುತ್ತೆ ಅದನ್ನು ಕೊಚ್ಕೊಂಡು ಬಂದಿರುತ್ತೆ ಸಹಜವಾಗಿ, ಕೆಂಪು ಮಣ್ಣು. ಹಾಗಾಗಿ ಬಣ್ಣ ಚೇಂಜ್ ಆಗಿರುತ್ತೆ. ಮಣ್ಣು ಮಿಶ್ರಿತ ಮಳೆ ನೀರು ಸೇರಿ ನದಿ ಕೆಂಪು ಬಣ್ಣಕ್ಕೆ ತಿರುಗಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ನೀವು ಇನ್ನೊಂದು 10 ದಿನ 15 ದಿನ ಬಿಡಿ, ಇದೆಲ್ಲವೂ ಕೂಡ ಹಾಗೆ ತಿಳಿಯಾಗ್ಬಿಡುತ್ತೆ ನೀರು. ಇದು ಬಿಗಿನಿಂಗಲ್ಲಿ ಮಾತ್ರ. ಮಣ್ಣು ಎಲ್ಲಿ ತನಕ ಸವಕಳಿ ಆಗುತ್ತೆ ಅಲ್ಲಿ ತನಕ ಮಾತ್ರ ನಿಮಗೆ ಈ ಬಣ್ಣದ ನೀರು ಕಾಣುತ್ತೆ. ನದಿಗಳೆಲ್ಲ ಸಮುದ್ರ ಸೇರುವಂತಹ ರಮಣೀಯ ದೃಶ್ಯ ಮಂಗಳೂರಿನ ಬೆಂಗ್ರೆ ಸಮೀಪದ ಅಳಿವೆ ಬಾಗಿಲಿನ ದೃಶ್ಯಗಳು. ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ 5 ದಿನಗಳ ಕಾಲ ರೆಡ್ ಅಲರ್ಟ್ ಇರುವಂಥದ್ದು. ಇವತ್ತು ರೆಡ್ ಅಲರ್ಟ್ ಮುಂದುವರಿದೆ. ಹೀಗಾಗಿ ಇಡೀ ಜಿಲ್ಲಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲೂ ಜೊತೆಗೆ ಮಂಗಳೂರು ನಗರದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ. ಅದರಲ್ಲೂ ಗಾಳಿಯ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಮಳೆ ನಿರಂತರವಾಗಿ ಸುರಿತಿರುವಂಥ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿರುವಂಥ ನದಿಗಳು ತುಂಬಿ ಹರಿತಾ ಇದೆ. ನದಿಗಳೆಲ್ಲವೂ ಈಗಾಗಲೇ ಮೊದಲ ಮಳೆಗೇನೆ ತುಂಬಿ ಹರಿತಾ ಇದೆ. ಹೀಗಾಗಿ ನದಿಯಲ್ಲಿದ್ದಂಥ ನೀರೆಲ್ಲವೂ ಸಮುದ್ರವನ್ನು ಸೇರ್ತಾ ಇದೆ. ಹಾಗಾಗಿ ನಾವು ಗಮನಿಸ್ಬೋದು, ನಾವು ಮಂಗಳೂರಿನ ಅಳಿವೆ ಬಾಗಿಲಿನಲ್ಲಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನದಿಯಲ್ಲಿದ್ದಂಥ ನೀರೆಲ್ಲವೂ ಸಮುದ್ರ ಸೇರಲಿಕ್ಕೆ ಬರುವಂಥದ್ದು ಇದೇ ಅಳಿವೆ ಬಾಗಿಲಲ್ಲಿ. ಅಳಿವೆ ಬಾಗಿಲು ಅಂತ ಹೇಳಿದರೆ ಮಂಗಳೂರಿನ ಬಂದರ್ನಿಂದ ಮೀನುಗಾರಿಕಾ ಬೋಟ್ಗಳೇನಿದೆ ಅದೆಲ್ಲವೂ ಈ ಭಾಗದಲ್ಲೇ ಸಮುದ್ರಕ್ಕೆ ತೆರಳುತ್ತಾ ಇರುವಂಥದ್ದು. ನೀವು ಇಲ್ಲಿ ಗಮನಿಸ್ಬೋದು, ಈ ಒಂದು ನೀರಿನ ಕಲರ್ ಚೇಂಜ್ ಆಗಿರೋದನ್ನು ನೀವು ಗಮನಿಸ್ಬೋದು ದೃಶ್ಯದಲ್ಲಿ. ಅಂದರೆ ಆ ಭಾಗದಲ್ಲಿರುವಂಥದ್ದು ನದಿ, ಆ ನದಿಯಲ್ಲಿರುವಂಥ ನೀರು ಎಲ್ಲವೂ ಈಗ ಮಣ್ಣು ಮಿಶ್ರಿತವಾಗಿ ಪಶ್ಚಿಮ ಘಟ್ಟದಿಂದ ಸೇರಿ ಹರಿದು ಬರ್ತಾ ಇರುವಂಥದ್ದು. ಹಾಗಾಗಿ ಕೆಂಪು ಬಣ್ಣಕ್ಕೆ ತಿರುಗಿರುವಂಥ ಈ ನೀರನ್ನು ನೀವು ಗಮನಿಸ್ಬೋದು. ಈ ಭಾಗದಲ್ಲಿರುವಂಥದ್ದು ಸಮುದ್ರದ ನೀರು, ಅಂದರೆ ಸಮುದ್ರದ ನೀರಿಗೆ ಇದು ಸೇರಲಿಕ್ಕೆ ಬರ್ತಾ ಇರುವಂಥದ್ದು. ಕೆಂಪು ಮಿಶ್ರಿತವಾದಂಥ ನೀರೇನಿದೆ ಇದನ್ನು ನೀವು ಗಮನಿಸೋದಿದ್ದರೆ ಇದೆಲ್ಲವೂ ಸಮುದ್ರಕ್ಕೆ ಹೋಗ್ತಾ ಇರುವಂಥ ನದಿಯ ನೀರು. ಇದು ಕೆಂಪು ಮಿಶ್ರಿತವಾಗಿದೆ. ಅರ್ಧದಲ್ಲಿ ನೀವು ಗಮನಿಸ್ಬೋದು, ಅರ್ಧ ಕೆಂಪು ಮಿಶ್ರಿತ ನೀರಿದೆ, ಮತ್ತೊಂದು ಅರ್ಧದಲ್ಲಿರುವಂಥದ್ದು ಇದು ಸಮುದ್ರದ ನೀರು. ಹಾಗಾಗಿ ಇದು ಸಮುದ್ರಕ್ಕೆ ಸೇರಲಿಕ್ಕೆ ನದಿ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನುವಂಥದ್ದನ್ನು ನೀವು ಈ ದೃಶ್ಯದಲ್ಲಿ ಈ ಸಂದರ್ಭದಲ್ಲಿ ಮಾತ್ರ ಗಮನಿಸಲಿಕ್ಕೆ ಆಗ್ತಾ ಇರುವಂಥದ್ದು. ಅಂದರೆ ಈಗ ಸದ್ಯದ ಮಟ್ಟಿಗೆ ಮಳೆ ಆರಂಭ ಆಗಿರುವಂಥದ್ದು. ಆರಂಭ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೆಂಪು ಮಿಶ್ರಿತ ನೀರು ನದಿಯಲ್ಲಿ ಮಾತ್ರ ಇರುವಂಥದ್ದು. ಅದು ನದಿಯಿಂದ ಸಮುದ್ರಕ್ಕೆ ಹರಿದು ಬರ್ತಾ ಇರುವಂಥದ್ದು. ಇನ್ನು ಕೆಲವು ದಿನಗಳ ಬಳಿಕ ಸಮುದ್ರದ ನೀರು ಇದೇ ರೀತಿಯಾಗಿ ಬದಲಾವಣೆ ಆಗುತ್ತೆ. ಅಂದರೆ ಕೆಂಪು ಮಿಶ್ರಿತವಾಗಿ ಸಮುದ್ರದ ನೀರು ಇರುತ್ತೆ. ಈಗ ಸದ್ಯದ ಮಟ್ಟಿಗೆ 2 ಕಲರಲ್ಲಿ ನೀವು ಗಮನಿಸಬಹುದು. ಒಂದು ಕಡೆ ಕೆಂಪು ಮಿಶ್ರಿತ ಕೆಂಪು ಬಣ್ಣದ ನೀರು, ಇನ್ನೊಂದು ಮಾಮೂಲಿಯಾಗಿ ನೀಲಿ ಬಣ್ಣದ ನೀರನ್ನು ನೀವು ಗಮನಿಸಬಹುದು. ಇದು ಸಮುದ್ರಕ್ಕೆ ಸೇರ್ತಾ ಇರುವಂಥದ್ದು. ಈ ಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರೇನಿದು ಸಮುದ್ರ. ಇದು ಸಮುದ್ರಕ್ಕೆ ಈ ಭಾಗದಿಂದಲೇ ನೀರು ಹರಿದು ಹೋಗ್ತಾ ಇರುವಂಥದ್ದು. ಇದೇ ರೀತಿಯಾಗಿ ನದಿಗಳೆಲ್ಲವೂ ಸಮುದ್ರವನ್ನು ಸೇರ್ತಾ ಇರುವಂಥದ್ದು. ಇದೀಗ ನೇತ್ರಾವತಿ ನದಿ ಇಲ್ಲಿಂದ ಹರಿದು ಬರುವಂಥದ್ದು. ಅದು ಪಶ್ಚಿಮ ಘಟ್ಟದಿಂದ ಆರಂಭ ಆಗಿ ಧರ್ಮಸ್ಥಳದ ಮೂಲಕ ನೇತ್ರಾವತಿ ನದಿ ಹರಿದು ಈ ಭಾಗಕ್ಕೆ ಬರುವಂಥದ್ದು. ಈಗ ಇಲ್ಲಿಗೆ ಬಂದಂಥ ನೇತ್ರಾವತಿ ನದಿ ಏನಿದೆ ಇದು ಈ ಅಳಿವೆ ಬಾಗಿಲಿನ ಮೂಲಕ ಸಮುದ್ರವನ್ನು ಸೇರ್ತಾ ಇದೆ. ಹೀಗಾಗಿ ಕೆಲ ದಿನಗಳಿಂದ ಬಿಸಿಲಿನ ವಾತಾವರಣ ಇತ್ತು. ಈಗ 1-2 ದಿನಗಳಲ್ಲಿ ಸುರಿದಿರುವಂಥ ನಿರಂತರ ಮಳೆಗೆ ಈ ರೀತಿಯಾಗಿ ಕೆಂಪು ಮಿಶ್ರಿತವಾದಂಥ ನೀರು ನದಿಯ ಮೂಲಕ ಹರಿದು ಬರ್ತಾ ಇದೆ. ಹೀಗಾಗಿ ಈ ಎಲ್ಲ ನೀರು ಈಗ ಸಮುದ್ರ ಸೇರಲಿಕ್ಕೆ ಈ ರೀತಿಯಾಗಿ ಬರ್ತಾ ಇದೆ. ಇದು ಕೇವಲ ಒಂದು ನದಿಯಲ್ಲ, ಎಲ್ಲ ನದಿಗಳು ಇದೇ ರೀತಿಯಾಗಿ ಸಮುದ್ರವನ್ನು ಸೇರ್ತಾ ಇದೆ. ಇನ್ನು ನಿರಂತರವಾಗಿ ಮಳೆ ಬರುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಇದೇ ರೀತಿಯಾದಂಥ ಮಳೆಯ ಅಬ್ಬರ ಈ ಜಿಲ್ಲೆಯಲ್ಲಿ ಮುಂದುವರಿಯಲಿಕ್ಕಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.